ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಬೆಳಿಗ್ಗೆ ಎದ್ದು ನಾನು ಮತ್ತು ನಮ್ಮ ಫ್ಯಾಮಿಲಿ ಜೊತೆ ನಾನು ಇವತ್ತು ಹೊರಗಡೆ ಹೋಗ್ತಿದ್ದೀರಿ. ಎಲ್ಲಿಗಪ್ಪ ಅನ್ಕೊಂತಿದ್ದೀರಾ? ಇದು ಚಂದ್ರಚೂಡೇಶ್ವರ ದೇವಸ್ಥಾನಕ್ಕೆ. ಇದು ನನ್ನ ಪುಟ್ಟ ಫ್ಯಾಮಿಲಿ, ನಮ್ಮ ಅಕ್ಕ ಮಗಳು, ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಅವರು. ಆ್ಯಂಡ್ ಇವರಿಬ್ರು ನಾಚಿಕೆ ಪಡ್ತಿದ್ದಾರೆ, ಯಾಕೆ ಗೊತ್ತಿಲ್ಲ. ಆ್ಯಂಡ್ ಇವನೇ ನನ್ನ ಮಗ, ತರ್ಲೆ ನನ್ನ ಮಗ. ಆ್ಯಕ್ಚುಲಿ ನಾನು ಮತ್ತು ನಮ್ಮ ಅಮ್ಮ ಅವರೆಲ್ಲ ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗೋ ವ್ಯೂನ ತೋರಿಸ್ತೀರಿ. ಇಲ್ಲಿ ಬಂದು ಹೊಸೂರಿಂದ ಟೋಲ್ ಗೇಟ್ ಇಂದ ಸ್ವಲ್ಪ ದೂರದಲ್ಲೇ ನಿಮ್ಗೆ ಈ ಚಂದ್ರಚೂಡೇಶ್ವರ ದೇವಸ್ಥಾನ ಕಾಣಿಸುತ್ತೆ. ನೋಡ್ತಿದ್ದೀರಲ್ಲ, ಇದು ಬೆಟ್ಟದ ಮೇಲಿದೆ. ಅಂಡ್ ಬೆಟ್ಟದ ಮೇಲಿನ ನೀವು ಇಡೀ ಎಂಟೈರ್ ಹೊಸೂರ್ ವ್ಯೂನೇ ನೋಡಬಹುದು. ಅಂಡ್ ತುಂಬಾ ಬಿಸಿಲಿತ್ತು. ಆಕ್ಚುಲಾಗಿ ಇದು ನಾವು ಈ ಮೇ ಮಂತ್ ಅಲ್ಲೇ ಒನ್ ಡೇ ಔಟಿಂಗ್ ಅಂತ ಬಂದಿದ್ದು. ಅಂಡ್ ಇಟ್ ಈಸ್ ಅ ಬೆಸ್ಟ್ ಪ್ಲೇಸ್ ಫಾರ್ ಅ ಫ್ಯಾಮಿಲಿ ಟು ಕಮ್ ಔಟ್ ಫಾರ್ ಅ ಒನ್ ಡೇ ಟ್ರಿಪ್. ನೋಡ್ತಿದ್ದೀರಲ್ಲ ಎಷ್ಟು ಬಿಸಿಲಿದೆ ಅಂತ. ತಲೆ ಮೇಲೆ ಹುಡಿ ಹಾಕೊಂಡು ಹೋಗ್ತಿದ್ದೀರಿ. ಅಂಡ್ ಕೈಯಲ್ಲಿ ವಾಟರ್ ಬಾಟಲ್ ಅಂಡ್ ಬರಿಗಾಲಲ್ಲಿ ಬೇರೆ ನಡ್ಕೊಂಡು ಹೋಗ್ತಾ ಇದ್ದೆ. ಮತ್ತು ಕಾಲಂತೂ ಸುಡ್ತಾ ಇತ್ತು, ಅಷ್ಟು ಬಿಸಿಲಿತ್ತು. ಆಕ್ಚುಲಿ ಒಂಥರ ಮಜಾ ಅನಿಸ್ತಿತ್ತು. ಬಿಕಾಸ್ ದೇವಸ್ಥಾನ ಅಲ್ವಾ, ದೇವಸ್ಥಾನ ಬರೋ ಮಧ್ಯದಲ್ಲಿ ಇರೋ ಖುಷಿನೇ ಬೇರೆ ಆಕ್ಚುಲಾಗಿ. ಅಂಡ್ ಇನ್ನೊಂದೇನು ಅಂದ್ರೆ, ನಾನು ಹೊರಗಡೆಯಲ್ಲಿ ಮೀನ್ಸ್ ಗರ್ಭದ ಗುಡಿ ಒಳಗಡೆ ನಾವು ವಿಡಿಯೋ ಮಾಡೋ ಹಾಗಿಲ್ಲ. ಸೊ ಔಟರಲ್ಲಿ ಎಷ್ಟು ವಿಡಿಯೋ ಕ್ಯಾಪ್ಚರ್ ಆಗ್ಬೋದು ಅಷ್ಟು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ನೋಡ್ತಿದ್ದೀರಲ್ಲ ಎಷ್ಟು ಶೆಕೆ ಅಂದರೆ ಅಪ್ಪ. ಆ್ಯಂಡ್ ಕ್ಯೂ ಅಂತೂ ತುಂಬ ಕ್ಯೂ ಇತ್ತು. ಬಿಕಾಸ್ ವೀಕೆಂಡು ಅದು ಇದು ಅನ್ನೋದ್ರಿಂದ. ಆ್ಯಂಡ್ ಗರ್ಭದ ಗುಡಿ ವಿಡಿಯೋ ಅಲ್ಲೋ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಬಂದು ಆಚೆ ಒಂದು ರೌಂಡ್ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೆ. ಆ್ಯಂಡ್ ನೋಡಿದ್ರಲ್ಲ, ಆಚೆಯಿಂದ ನೋಡಿದ್ರೆ ನಿಮ್ಗೆ ಎಂಟೈರ್ ವ್ಯೂ ಅಂದ್ರೆ ಹೊಸೂರು ವ್ಯೂ ಕಾಣಿಸುತ್ತೆ. ಹೀಗೆ ಬಿಸಿಲಲ್ಲಿರುವಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಪೋಲಾರ್ ಬೇರೆ ತಂದ್ವಿ. ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೊರಟ್ರಿ.